ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಟ್ಟು ಹೆಗ್ಡೆ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಹುಡುಗಿಯರ ಹತ್ರ ಹೋಗಿ ನಿಮ್ ಫ್ಯೂಚರ್ ಹಸ್ಬೆಂಡ್ ಯಾವ ತರ ಇರಬೇಕು, ಯಾವ ಕ್ವಾಲಿಟೀಸ್ ಇರಬೇಕು, ಅಂಡ್ ಆಲ್ಸೋ ಎಷ್ಟು ಪ್ಯಾಕೇಜ್ ಇರಬೇಕು, ಅದೇ ತರ ನಮ್ ಬಾಯ್ಸ್ ಕೇಳಿದ್ದು. ಇದು ಕ್ವಶನ್ ಯಾಕೆ ಕೇಳ್ತೀನಿ ಅಂದ್ರೆ, ನಮಗೆ DM ಮಾಡಿದ್ರು ಸ್ವಲ್ಪ ಜನ, ಅಣ್ಣ ಈ ಕ್ವಶನ್ ಕೇಳಿ ಅಂತ. ಸೊ ಈ ಕ್ವಶನ್ ಮಾಡೋಣ ಅಂತ ಇವತ್ತು BITM ಕಾಲೇಜ್ ಬಂದಿದ್ವಿ. ಸೊ ಏನೆಲ್ಲ ಆನ್ಸರ್ ಕೊಡ್ತಾರ ಹುಡುಗರು ನೋಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ನಿಮ್ ಹೆಸರು? ಪ್ರಿಯಾ ಅಂತ. ಸೊ ಫ್ಯೂಚರ್ ಅಲ್ಲಿ ಮದುವೆ ಮಾಡ್ಕೊಂತೀರಲ್ವಾ, ನಿಮ್ ಹಸ್ಬೆಂಡ್ ಯಾವ ತರ ಇರ್ಬೇಕು? ನನ್ ಹಸ್ಬೆಂಡ್ ಸಪೋರ್ಟಿವ್ ಆಗಿರ್ಬೇಕು, ನಾನ್ ಮಾಡೋ ಜಗಳ ಎಲ್ಲ ತಡ್ಕೊಂತ ಇರ್ಬೇಕು, ನನಗೆ ಒಳ್ಳೆ ಫೋಟೋಗ್ರಾಫರ್ ಆಗಿರ್ಬೇಕು. ನಾನು ಒಳ್ಳೆ ಫೋಟೋಗ್ರಾಫರ್. ಅದೆಲ್ಲ ಸುಳ್ಳು ಮೇಡಮ್. ಆತರ ಅಲ್ಲ ಬ್ರೋ, ನನಗೆ ಫ್ಯೂಚರ್ ಮೇಲೆ ನಂಬಿಕೆ ಇಲ್ಲ. ಫ್ಯೂಚರ್ ಬರೋ ವೈಫ್ ನನ್ ಮೇಲೆ ನಂಬಿಕೆ ಇಟ್ಕೊಂಡ್ ಬರ್ತಾಳ, ಕಾನ್ಫಿಡೆಂಟ್ ಇಲ್ಲ. ಅದಕ್ಕೆ ನಾನು ಅಷ್ಟು ಥಿಂಕ್ ಮಾಡಿಲ್ಲ ನಾ ಫ್ಯೂಚರ್. ಮತ್ತೆ ಯಾರ ಮೇಲೆ ನಂಬಿಕೆ ಇಟ್ಕೊಂಡ್ಬರು? ಅದೇ ನನಗೆ ನನ್ ಮೇಲೆ ಸರಿ ನಂಬಿಕೆ ಇಲ್ಲ. ನೆಕ್ಸ್ಟ್ ಹುಡುಗಿ ಬರೋ ಹುಡುಗಿ ನಾನ್ ಹೆಂಗ್ ನಂಬ್ಲಿ? ಚೆನ್ನಾಗಿದ್ದೀರಾ ನೀವು, ಬ್ಯೂಟಿಫುಲ್ ಆಗಿದ್ದೀರಿ, ಯಾಕೆ ಟೆನ್ಷನ್ ತಗೊಂತೀರ? ವಿಡಿಯೋ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನಂಬ್ತೀರಾ ನೀವು? ನನ್ನ ಚೆನ್ನಾಗಿ ನೋಡ್ಕೊಂತಾಳ, ನಮ್ಮ ಅಪ್ಪ ಅಮ್ಮನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಏನ್ ಬೇಕಂದ್ರೆ ಅದ್ ಕೊಡ್ಸ್ಬೇಕು. ಓಕೆ, ಏನೇನ್ ಕೇಳ್ತೀರಾ ಅವ್ರಿಗೆ? ಏನ್ ಅವಸರ ಇದೆ ಅದು ಕೇಳ್ತೀವಿ. ಕೋಚ್ ಬ್ಯಾಗ್ ಅಂದ್ರೆ ಬ್ರಾಂಡೆಡ್ ಬ್ಯಾಗ್ಸ್ ಆತರ? ಬ್ರಾಂಡೆಡ್ ಹಂಗೇನಿಲ್ಲ, ಏನಾದ್ರೂ ಬೇಕಿದ್ರೆ ಅದು ಕೇಳಿ. ಓಕೆ, ಕೇಳಲಾರ್ದಂಗನೆ ಅರ್ಥ ಮಾಡ್ಕೋಬೇಕು. ಅದ್ ಹೆಂಗ ಎಲ್ರು ಹುಡುಗಿಯರು ಇದು ಅಂತಾರ, ಕೇಳಲಾರ್ದಂಗೆ ಅದ್ ಹೆಂಗ ಅರ್ಥ ಮಾಡ್ಕೋಬೇಕು ಹುಡುಗರು? ಬೇಕಂದ್ರೆ ಅರ್ಥ ಮಾಡ್ಕೊಂತಾರ ಅವ್ರೆ. ಅದಕ್ಕೆ ಏನಾದ್ರು ಟ್ರೈನಿಂಗ್ ತಗೋಬೇಕಾ ನಾವ್ ಅರ್ಥ ಮಾಡ್ಕೋಬೇಕಂದ್ರೆ? ಟ್ರೈನಿಂಗ್ ಏನಿಲ್ಲ, ಅದ್ ಅರ್ಥ ಆಗುತ್ತೆ ಆಟೋಮೆಟಿಕ್ ಆಗಿ. ನಿಮಗೇನ್ ಮೆನ್ಗೆ ಏನ್ ಬೇಕು ನಾವ್ ಅರ್ಥ ಮಾಡ್ಕೊಂತೀವಲ್ಲ, ಹಂಗೆ ನೀವು ಅರ್ಥ ಮಾಡ್ಕೊ. ಇವಾಗ ನನಗೆ ಏನ್ ಬೇಕು ಅರ್ಥ ಮಾಡ್ಕೊಂತೀರ? ಯಾರನ್ನ ಲವ್ ಮಾಡ್ತೀವೋ ಅವ್ರನ್ನ. ಹೆಂಗಿರ್ಬೇಕಂದ್ರೆ ಚೆನ್ನಾಗಿರೋರೇ ನೋಡ್ತಾರ ತಂದೆ ತಾಯಿ ಕಂಪಲ್ಸರಿ. ಕ್ವಾಲಿಟೀಸ್ ಏನ್ ಬೇಕು? ಕ್ವಾಲಿಟೀಸ್ ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಕ್ವಾಲಿಟೀಸ್ ಚೆನ್ನಾಗಿರ್ಬೇಕು. I prefer frictional charactered fellow. ಎಕ್ಸ್ಪ್ಲೇನ್ ಮಾಡ್ತೀರಾ? Of course, like explanation, frictional kind of. I don't have any explanation about it. ಬೇಸ್ ಇರ್ಬೇಕು, ಚೆನ್ನಾಗಿರ್ಬೇಕು. ರಶ್ಮಿಕಾ ಮಂದನ್ ಮಾತ್ರ ಬೇಡ. ರಶ್ಮಿಕಾ ಮಂದನ್ ಬೇಡ? ಯಾಕೆ? ಇರ್ಬಾರ್ದು ಮತ್ತೆ. ಯಾಕೆ ಬ್ರೋ? ಒಬ್ರಿಗೆ ಕೈ ಕೊಟ್ಟು ಇನ್ನೊಬ್ರಿಗೆ ಕೈ ಕೊಡೋದು. ಸೊ ಫ್ಯೂಚರ್ ಅಲ್ಲಿ ನೀವು ಮದುವೆ ಆಗ್ತಿರಲ್ವಾ, ಸೊ ಹಸ್ಬೆಂಡ್ ಯಾವ ತರ ಇರ್ಬೇಕು ನಿಮ್ಗೆ? ಜಸ್ಟ್ ಸುಮ್ನೆ ಒಂದು ಫನ್ ಕಾಂಟೆಂಟ್. ಜೆಂಟಲ್ಮ್ಯಾನ್ ಆಗಿದ್ರೆ ಸಾಕು. ಜೆಂಟಲ್ಮ್ಯಾನ್, ಓಕೆ. ಅಂಡ್ ಏನೇನ್ ಕ್ವಾಲಿಟೀಸ್ ಇರ್ಬೇಕು ಅವ್ರಿಗೆ? ಒಂದು ಹುಡುಗಿನ ಹೆಂಗ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಯಾವ ತರ ನೋಡ್ಕೋಬೇಕು ನಿಮ್ ಪ್ರಕಾರ ಹುಡುಗಿನ? ಒಂದು ಲಕ್ಷ್ಮಿ ರೀತಿ, ಒಂದ್ ಮಗಳ ರೀತಿ ನೋಡ್ಕೋಬೇಕು. ಲಕ್ಷ್ಮಿ ಅಂದ್ರೆ ದೇವ್ರ ಲಕ್ಷ್ಮಿನ? ದೇವತೆ, ಹೃದಯದ ದೇವತೆ. ಒಂದು ಮಗಳ ರೀತಿಯಾಗಿ ನೋಡ್ಕೋಬೇಕು. ಹೆಂಗ್ ಹುಟ್ಟಿದ್ರೆ ಹಂಗಿದ್ರೆ ಸಾಕು ನಮ್ಗೆ. ಅದೇ ಯಾವ ಕಲರ್ ನಿಮ್ಮಂಗ್ ಬ್ಲಾಕ್ ವೈಟ್ ಯಾವ ತರ? No color combination. In the era of 2025 you're talking about color. It's wrong. ನೋಡ್ತಾರೆ, ಯಾಕೆ ಇವಾಗ ನಾನು ನೋಡ್ತೀನಪ್ಪ ಕಲರ್. ನೀನು ಒಂದ್ ಹುಡುಗಿ ಇಷ್ಟ ಆದ್ರೆ ಕಲರ್ ನೋಡ್ತೀನಿ, ನಿನ್ ಪ್ರಕಾರ ನಾನು ಅದಕ್ಕೆ ಕುಟ್ಸ್ಬೇಕು. ಹಂಗಲ್ಲ, ಅದಕ್ಕೆ ನಿನ್ನ ಒಪಿನಿಯನ್ ಹೇಳಂತಿರೋದು ನಾನು. ಆಕ್ಚುಲಿ ಹೇಳ್ಬೇಕಂದ್ರೆ in my life I don't have planning of marrying and all. ಮತ್ತೇನ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ ಏನ್ ಮಾಡ್ತೀರಾ? ನನ್ ದುಡ್ಕಣಕ್ಕೆ ನನ್ ತಿನ್ನಕ್ಕೆ ದುಡ್ಡಿಲ್ಲ, ಅವ್ರನ್ನ ಅಂದ್ರೆ ನೀವು ಕ್ಲಾಸ್ ಅಲ್ಲಿ ಕೂಡ ಏನು ಓದಂಗಿಲ್ಲ ಹಂಗಾದ್ರೆ? ಓದ್ತೀವಿ. ಏನು ಮತ್ತೆ ಓದಂಗಿದ್ರೆ ದುಡಿತೀಯಲ್ಲ, ಅವ್ರಿಗೆ ಇದಕ್ಕೆ ಇಡ್ಬೇಕು. ಯಾರ್ಯಾರಿಗೂ ಅಂದ್ರೆ ನೀನ್ ಮದುವೆ ಆಗಂಗಿಲ್ಲ? ಆಗಲ್ಲ. ಏನ್ ಮಾಡ್ತೀಯ ಮತ್ತೆ? ಒಬ್ಬನೇ ದುಡ್ಕೊಂಡು ಒಬ್ಬನೇ ತಿಂತೀನಿ, ಫ್ಯಾಮಿಲಿ ತಿನ್ಸ್ತೀನಿ. ನಾಳೆ ಬೆಳಿಗ್ಗೆ ನೀನ್ ಮದುವೆ ಆಗ್ತೀಯಲ್ಲ, ಮದುವೆ ಆಗ ಹುಡುಗಿ ಯಾವ ತರ ಇರ್ಬೇಕು? ಅವ್ರು ಹೇಳ್ಬೇಕಾ ಯಾವ ತರ ಇರ್ಬೇಕು ನಿಮ್ ಹುಡುಗಿ ಅಂತ? ನೀವೆಲ್ಲ ಹೇಳ್ಬೇಕು, ನೀವ್ ಹೇಳಿ. ಚೆನ್ನಾಗಿರ್ಬೇಕು, ನೋಡಕ ಚೆನ್ನಾಗಿರ್ತಾರ ಬ್ರೋ. ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಹೈಟ್ ಇರ್ಬೇಕು. ಓಕೆ. ಮತ್ತೆ ಎಲ್ಲ ಕೆಲಸ ಮಾಡ್ಬೇಕು ಮನೆಯಲ್ಲಿ. ಹೈಟ್ ಇರ್ಬೇಕು, ಎಲ್ಲ ಕೆಲಸ ಮಾಡ್ಬೇಕು ಅಷ್ಟೇ, ಇನ್ನೇನು ಬೇಡ. ಇನ್ ಹೆಂಗಾದ್ರು ಇರ್ಲಿ. Caring, understanding. You should understand me. No. BTS. No. Caring, understanding. Yeah. He should not be aggressive. Like egoistic, aggressive, possessive. He should be like, she know her limits. She know what to do. She will do in her limits. She should be understanding. ನೀವ್ ಯಾವ ತರ ಇರ್ತೀರಾ ಅವ್ರ ಜೊತೆ? Same. I will be understanding.
how he wants me to be, and he should accept me for who I. ಬೇಡ ಬ್ರೋ, ಮದುವೆ ಏನೋ ಸೀನ್ ಇಲ್ಲ. ನಿಜ ಮದುವೆ ಆಗಲ್ಲ ಬ್ರೋ. ಎಲ್ರು ಬಾಯ್ಸ್ ಅಂತಾರ ಮದುವೆ ಆಗಲ್ಲ ಅಂತ, ಬಟ್ ಎಂಡ್ ಆಫ್ ದಿ ಡೇ ಹಾಗೆ ಆಗ್ತಾರೆ. ಇದು ಬೇಡ, ಇದು ಆನ್ಸರ್. ಆಯ್ತು, ನೀನ್ ಮದುವೆ ಆಗಿಲ್ಲ ಅನ್ನು ಕೂಡ ಈ ತರ ಇರ್ಬೇಕಂತ ಹೇಳು. ಇಲ್ಲ ಬ್ರೋ, ಆಸೆ ಇಲ್ಲ. ಏನ್ ರವಿ ಫ್ರೆಂಡ್ ಅಲ್ಲ ನೀನು? ನಾನ್ ನೋಡ್ತೀನಿ ರವಿ, ಕೇಳ್ತೀನಿ ಮದುವೆ ಆಗಿದಾನೆ ಇಲ್ಲ ಅಂತ. ಎಲ್ಲ ನಿನ್ನಂಗ್ ಇನ್ನೊಬ್ಬನೇ ಹೇಳ್ದ, ಬಟ್ ಮದುವೆ ಆಗೇ ಆಗ್ತೀರಿ ನೀವು. ಅದು ಸುಮ್ನೆ. ಇವಾಗ ನಾವು ಅಮ್ಮನ ಮುಂದೆ ಅಂತೀನಿ ಮದುವೆ ಆಗಲ್ಲ ನಾನಂತ, ಬಟ್ ಎಂಡ್ ಆಫ್ ದಿ ಡೇ ಎಲ್ಲರೂ ಆಗ್ಬೇಕಾಗಿದೆ. ಅದು ಚಾನ್ಸ್ ಇಲ್ಲ. ನಿಜ ಆಗಲ್ಲ ನೀನು? ಇಲ್ಲ. ಯಾಕಾಗಲ್ಲ? ಪ್ರಭಾಸ್ ಇನ್ಸ್ಪಿರೇಷನ್. ಡೈ ಹಾರ್ಡ್ ಫ್ಯಾನ್ಸ್. ಫ್ಯಾಮಿಲಿಗೆ ತಕ್ಕಂಗೆ ಅನುಕೂಲ ಇರಬೇಕು, ಮತ್ತೆ ಎಜುಕೇಟೆಡ್ ಇರಬೇಕು. ನಮಗೆ ಏನಾದ್ರೂ ಕಷ್ಟಗಳು ಬಂದ್ರೆ ಎಲ್ಲ ಸುಧಾರಿಸ್ಕೊಂಡು ಹೋಗಷ್ಟಿರ್ಬೇಕು. ಅಲ್ಲ, ನಿಮ್ ಮುಂದೆ ಹುಡುಗಿಯರ್ ಮಾತಾಡ್ರಲ್ಲ, ನೀವ್ ಮಾತಾಡಕ್ ಆಗಲ್ಲ? ಹುಡುಗರಾಗಿ ವೇಸ್ಟ್ ಅಪ್ಪ, ಮಾತಾಡೋದೇ ಇಲ್ಲ ಅಂತಾರ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ಅವನು ಟ್ರೂತ್ಫುಲ್ ಆಗಿರ್ಬೇಕು. ನೀವು ಫ್ಯೂಚರ್ ಅಲ್ಲಿ ಮದುವೆ ಆಗ್ತೀಯಲ್ಲ, ಸೊ ಫ್ಯೂಚರ್ ವೈಫ್ ಯಾವ ತರ ಇರ್ಬೇಕು? ಮದುವೆ ಆಗಲ್ಲ ಅಲ್ಲ, ಮದುವೆ ಆಗ್ತೇ ಇಲ್ಲ, ಮತ್ತೆ ಯಾವ ತರ ಇರ್ಬೇಕು? ಹುಡುಗಿ ಆದ್ರೆ ಸಾಕಣ ನಮ್ಗೆ. ಹುಡುಗಿ ಆದ್ರೆ ಸಾಕು, ಮತ್ತೆ ಹುಡುಗ ಮಾಡ್ಕಂದಿವ ನಾವೇನ? ಹುಡುಗಿನೇ ಬ್ರೋ. ಯಾವ ತರ ಇರ್ಬೇಕು? ಯಾವ ತರ ಇರ್ಬೇಕಂತಂದ್ರೆ ಒಳ್ಳೆ ನೇಚರ್ ಆಗಿ, ಒಳ್ಳೆ ನೇಚರ್ ಫ್ರೆಂಡ್ಲಿ ಆಗಿರ್ಬೇಕು. ಹೆಲ್ಪಿಂಗ್ ನೇಚರ್ ಇರ್ಬೇಕು. ನಾವು ಏನ್ ಮಾಡಿದ್ರು ಅವ್ರಿಗೆ ನಮಗೆ ಕನ್ವೀನಿಯಂಟ್ ಆಗಿರ್ಬೇಕು. ಕ್ವಶನ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಕ್ವಶನ್ ಏನ್ ಇರಬಾರ್ದು ಅಷ್ಟೇ. ಕ್ವಶನ್ ಮಾಡ್ಬಾರ್ದು. ನಾವು ಅವ್ರಿಗೆ ಮಾಡ್ಬಾರ್ದು, ಅವ್ರು ನಮಗೆ ಮಾಡ್ಬಾರ್ದು. ಇಬ್ರು ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು. ಸ್ವಲ್ಪ ಟಾಲ್ ಇರ್ಬೇಕು. ನಾನು ಇದೀನಿ ಟಾಲ್ ಅಂದ್ರೆ ಈ ಹೈಟ್ ಇರ್ಬೇಕಾ, ಇನ್ನ ಹೈಟ್ ಇರ್ಬೇಕು? ಸಾಕಿಷ್ಟು ಸಾಕು. ಇನ್ನ ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಅಷ್ಟೇನಿಲ್ಲ, ಟಾಲ್ ಇರ್ಬೇಕು, ಪೇಶನ್ಸ್ ಇರ್ಬೇಕು, ಕೋಪ ಜಾಸ್ತಿ ಬರಬಾರ್ದು, ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ. ಈ ಕಡೆ ಬಂದ್ರ ನಿಮ್ ಫ್ಯೂಚರ್ ಹಸ್ಬೆಂಡ್ ಯಾವ ತರ ಇರ್ಬೇಕು ನಿಮ್ಗೆ? ನೈಸ್ ಕ್ವಶನ್. ಐ ಹ್ಯಾವೆಂಟ್ ಎಕ್ಸ್ಪೆಕ್ಟೆಡ್ ದಟ್. ನಾನು ಯೋಚನೆ ಮಾಡಿಲ್ಲ. ಕ್ವೈಟ್ ಸೆಟಲ್ಡ್ ಇರ್ಬೇಕು. ಲುಕ್ ವೈಸ್ ಅಲ್ಲಿ? ಲುಕ್ ವೈಸ್ ಅಲ್ಲಿ ನನ್ಕಿನ ಹೈಟ್ ಆಗಿರ್ಬೇಕು ಅಷ್ಟೇ. ನನ್ನಷ್ಟು ಹೈಟ್ ಇದ್ರೆ ಸಾಕ? ಜಾಸ್ತಿ ಓಕೆ ಫೈನ್. ಹೈಟ್ ಅಂಡ್ ಜಿಮ್ ಬಾಡಿ ಇರ್ಬೇಕು. ಫ್ಯೂಚರ್ ವೈಫ್ ನಾನ್ ಹೆಂಗ್ ಹೇಳ್ತೀನಿ ಹಂಗ್ ಕೇಳ್ಕೊಂಡಿದ್ರೆ ಸಾಕು. ಹೆಂಗ್ ಹೇಳ್ತೀರಾ? ನಾನು ಸಿಚುವೇಶನ್ ಬಂದಾಗ ಯಾವಾಗ ಏನೇನ್ ಹೇಳ್ತೀನಿ ಅದಕ್ಕೆಲ್ಲ ಓಕೆ ಅನ್ಬೇಕಾಕಿ. ನೋ ಅಂದ್ರೆ ಫಸ್ಟಿಗೆ ಕೇಳಿ ಮದುವೆ ಆಗ್ತೀನಿ. ನಾ ಹೇಳಿದಕ್ಕೆಲ್ಲ ಎಸ್ ಅಂತೀಯ ಅಂತ. ನೀನ್ ಅವ್ರು ಕೇಳಿದಕ್ಕೆಲ್ಲ ಎಸ್ ಅಂತೀಯಾ? ಅವ್ರು ಕೇಳಿದಕ್ಕೆಲ್ಲ ಎಸ್ ಅಂತೀನಿ. ಅಂದ್ರೆ ಒಂದು ಪಾಯಿಂಟ್ ಹೇಳಿ, ಇಂತದ್ ಹೇಳ್ತೀವ್ರ ಅದಕ್ಕೆ ಎಸ್ ಅನ್ಬೇಕು ಅವ್ರ ಅಂತಂದ್ರೆ? ನಾರ್ಮಲ್ ಕೇರಿಂಗ್ ಇರ್ಬೇಕು. ಲುಕ್ ವೈಸ್ ಅಲ್ಲಿ ಲೈಕ್ ಟೈಪ್ ಅನ್ನಂಗ್ ಏನಿಲ್ಲ. ಪ್ಲಸ್ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಸಾಕು. ನನಗೆ ಮೇನ್ ಥಿಂಗ್ ಅಂದ್ರೆ ಲೈಕ್ ನಮ್ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೋಬೇಕು. ದಟ್ ಇಸ್ ಅ ಮೇನ್. ಒಟ್ಟು ಹಳ್ಳಿ ಸೊಗಡು ತರ ಹುಡುಗಿ ಇರ್ಬೇಕು. ಸಿಟಿ ಹುಡುಗಿ ಬೇಡ ಅಂತೀರಾ? ಬೇಡ. ಯಾಕೆ? హంగే ಸ್ವಲ್ಪ క్యాలిక్యులేషన్ ఎక్కువ మనీ ఏం అవసరం లేదు. ఎలాగో నేను ఎర్న్ చేస్తున్నాను కాబట్టి మినిమం ఎర్నింగ్స్ ఉంటే చాలు. సో ఇద్దరు ఎర్నింగ్స్ తోటి హ్యాపీగా లైఫ్ వెళ్ళిపోతుంది. ఫస్ట్ థింగ్ కేరింగ్, చీటర్ అవ్వకుండా ఉంటే చాలు. ఫస్ట్ థింగ్ వేరే అమ్మాయిలతో చీట్ చేయకుండా. సో అమ్మని ఇష్టపడాలి, అమ్మతో పాటు వైఫ్ ని కూడా ఈక్వల్ గా చూసుకునేవాడైతే చాలు. మనీ ఏం అవసరం, మంచివాడైతే చాలు. ఎలా ఉన్నా సో ఇలానే అందంగా ఉండాలని ఏం లేదు. బికాస్ ఐ డోంట్ ట్రస్ట్ దట్ అందంగా ఉన్న అబ్బాయిలంతా మంచి వాళ్ళని అయితే నమ్మను. సో ఎవరైతే జెన్యూన్ గా ఉంటారో ఒక జెన్యూన్ పర్సన్ చాలు. మనీ ఏమి అవసరం లేదు, ఫ్యామిలీ బ్యాక్గ్రౌండ్ నథింగ్. జెన్యూన్ పర్సన్ ఇస్ నీడ్. ಯಾವ ತರ ಇರ್ಬೇಕು ಬ್ರೋ? ಏನಿಲ್ಲ, ಜನರಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು. ಒಬ್ರಿಗೊಬ್ರು ಕಮೆಂಟಬಲ್ ಇದ್ರೆ, ಇಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕೂಡ ನಡೀತದೆ. ಲುಕ್ಸ್ ಏನ್ ನೋಡಲ್ಲ ನೀವು? ಲುಕ್ಸ್ ಏನ್ ಮ್ಯಾಟರ್ ಆಗಲ್ಲ. ಫ್ಯೂಚರ್ ಹೆಂಗಿರ್ತದ ಅವಾಗ ಅದ್ರ ಮೇಲೆ ಪ್ರೆಡಿಕ್ಟ್ ಮಾಡ್ಬೋದು. Like understanding, caring, more possessive about me, like that. Yeah. ಬೇರೆಯವ್ರ ಹತ್ರ ಜಾಸ್ತಿ ಇದು ಇರ್ಬಾರ್ದು, ನಿಮಗ್ ಪ್ರಯಾರಿಟಿ ಜಾಸ್ತಿ ಕೊಡ್ಬೇಕಾ? ಅವ್ರಿಗೆ ಕೊಡ್ಬೋದು, ಬಟ್ ಇಂಪಾರ್ಟೆನ್ಸ್ ಜಾಸ್ತಿ ನನಗೆ ಕೊಡ್ಬೇಕು, ಹಂಗ್ ಕ್ವಾಲಿಟಿ ಬೇಕು.
ಮ್ಯಾಟ್ರಿಮೋನಿ ಒಳಗ್ ಪೋಸ್ಟ್ ಮಾಡ್ತೀವಿ, ನಿಮಗೆ ಒಂದ್ ಸೆಟ್ ಮಾಡಿ ಕೊಡ್ತೀವಿ. ಏ ಕಾಮಿಡಿ ಮಾಡ್ತೀವಿ ಬಿಡ್ಬ್ರು, ನಾವ್ ಯಾಕೆ ಮ್ಯಾಟ್ರಿಮೋನಿ ಸೆಟ್ ಮಾಡೋಣ? ಲಾಯಲ್ ಇದ್ರೆ ಸಾಕು. ಲುಕ್ಸ್ ಏನ್ ನೋಡಲ್ಲ. ಲುಕ್ಸ್ ಮ್ಯಾಟರ್ ಆಗುತ್ತೆ ಬಟ್ ಅಷ್ಟೇನಲ್ಲ, ಬಟ್ ಲಾಯಲ್ ಇದ್ರೆ ಸಾಕು. ಆಲ್ಮೋಸ್ಟ್ ಅವ್ರ ಬಿಹೇವಿಯರ್ ಓಕೆ. ಇನ್ನ ಏನೇನ್ ಕ್ವಾಲಿಟೀಸ್ ಇರ್ಬೇಕು ಅವರಲ್ಲಿ? ಕ್ವಾಲಿಟೀಸ್ ಅವ್ನು ಸಕ್ಸಸ್ಫುಲ್ ಆಗ್ಬೇಕಂತ ಏನಿಲ್ಲ, ನಾವ್ ಇಬ್ರು ಸೇರೆ ಸಕ್ಸಸ್ಫುಲ್ ಆಗ್ತೀವಿ. ಲೈಕ್ ನಾನು ಜಾಬ್ ಮಾಡ್ತೀನಿ, ಅವನು ಮಾಡಿ ಎಲ್ಲ ಸೇರೆ ಸಕ್ಸಸ್ಫುಲ್ ಆಗ್ತೀವಿ. ಅವ್ನು ಸಕ್ಸಸ್ಫುಲ್ ಪರ್ಸನ್ ಮಾಡ್ಕೋಬೇಕಂತ ಏನಿಲ್ಲ. ಲವ್ ಮ್ಯಾರೇಜ್ ಆಗ್ಬೇಕಂತೀರಾ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಆಗ್ಬೇಕಂತೀನಿ ಇದೆ. ಯಾಕೆ? ಗೊತ್ತಿಲ್ಲ. ಲವರ್ ಇದ್ದಾಳಬ್ರು, ಅದಕ್ಕೆ ಲವ್ ಮ್ಯಾರೇಜ್ ಅನ್ನೋ. ಐ ಬಿಲೀವ್ ಇನ್ ಲವ್ ಅದಕ್ಕೆ. ಸೊ ಎಲ್ಲಿದ್ದಾಳ ಗರ್ಲ್ ಫ್ರೆಂಡ್? ಇದೇ ಕಾಲೇಜಾ? ಇಲ್ಲ ಗರ್ಲ್ ಫ್ರೆಂಡ್ ಇದಾರೆ ಅಂದ್ರೆ ಎಲ್ಲಿದಾರೆ ಅಂತ ಹೇಳಕ್ అಷ್ಟು కన్ఫ్యూజ్ యాకే బ్రో? కన్ఫ్యూజన్ ఏనిలా అంటే ఏ వైఫ్ అయినా ఫస్ట్ కోరుకునేది అన్ని రెస్పాన్సిబిలిటీస్ షేర్ చేసుకునే హస్బెండ్. నేను కూడా అంతే. సో ఐఎమ్ నాట్ అన్ ఎక్సెప్షన్. ఒకవేళ సిక్ అయినప్పుడు కానీ ఏదైనా, ఇప్పుడు నన్ను మా అమ్మ దాని పక్క నుండి ఎలా చూసుకుంటారో అలా చూసుకోవాలని ఎక్స్పెక్ట్ చేస్తాను. చిన్నప్పటి నుంచి నాన్న అన్నిట్లో ఎలా సపోర్ట్ చేస్తున్నాడు, అంతే సపోర్ట్ నేను నా హస్బెండ్ నుంచి కూడా ఎక్స్పెక్ట్ చేస్తాను. బ్రో మీకోసం షాయరీ చెప్తాను. అంటే దేనిపైన చెప్తా? నా పేరు మీ పైన మీ యూట్యూబ్ వీడియోస్ ఆల్. మహేష్ బాబు సినిమా పేరు మురారి, మీకోసం ఇప్పుడు చెప్తున్న షయారి. పేరు ఇతని పేరు బిట్టు. స్క్రీన్ లో కనపడితే హిట్, వీడియో పడితే యూట్యూబ్ మొత్తం షేక్ అవుట్. బిట్టు అంటే బ్రాండ్, కంటెంట్ మొత్తం గ్రాండ్, స్క్రీన్ మీద అడుగు పెడితే వ్యూస్ కి ఫుల్ డిమాండ్. బిట్టు వచ్చాడంటే ఎనర్జీ స్టార్ట్. లైక్ షేర్ సబ్స్క్రైబ్ ఆటోమేటిక్ ఇట్స్ పార్ట్. బిట్టు స్క్రీన్ లో కనపడిస్తే ట్రెండ్ ఆటో స్టార్ట్. యూట్యూబ్ లో అతన్ని చూస్తే ఎవ్రీ గర్ల్ టేక్స్ హిమ్ డైరెక్ట్ టు హార్ట్. ಎಷ್ಟಿರ್ಬೇಕು ಅವರಿಗೆ ಸ್ಯಾಲರಿ? 12 to 15 lakhs per annum. ಯಾಕೆ ಅಷ್ಟೊಂದು? ಅಂದ್ರೆ ನನಗೆ ಸ್ವಲ್ಪ ಏನಂತಾರೆ, ಟ್ರಾವೆಲಿಂಗ್ ಹುಚ್ಚು ಜಾಸ್ತಿ. ಸ್ವಲ್ಪ ಹಂಗೆ. ಸೊ ಮದುವೆ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕಂತ ನಿಮಗೆ ಆಸೆ? ನೋಡೋಣ, ನಾನು ಹೋಗಿದ್ ಜಾಗ ಎಲ್ಲ ನಂಗೆ ಒಂದೊಂದ್ ಮನೆ ಇರ್ಬೇಕು. ಎಲ್ಲಿ ಹೋಗ್ತೀನಿ ಅವಾಗ 12 LPA ಸಾಕಾಗಲ್ಲ, 12 LPA ಅಸಲು ಸಾಕಾಗಲ್ಲ. ಅವ್ರೊಂದ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು ಅವಾಗ ಅದು ಮೇ ಬಿ. ಸೊ ಅವರು 30 LPA ಇರೋ ಹುಡುಗ ಬೇಕಂದ್ರೆ ಏನ್ ಮಾಡ್ತೀಯ? ನಾನು ಮದುವೆನೇ ಮಾಡ್ಕೊಳ್ಳ. I don't say salary, but if he's good at everything else, I don't salary ನೋಡೋದಿಲ್ಲ. I see his character, behavior. Like, ಸೊ ಅವ್ರು ವರ್ಕ್ ಮಾಡ್ತಿಲ್ಲ ಅಂದ್ರೆ ಓಕೆನಾ ನಿಮ್ಗೆ? no, of course he should work. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಎಷ್ಟು ಸ್ಯಾಲರಿ ಇರ್ಬೇಕು ಇಯರ್ಲಿ ಅಂತ? Yearly ಪರ್ ಆನಮ್ ಎಷ್ಟು ಸ್ಯಾಲರಿ? ಪ್ಯಾಕೇಜ್ like 50 lakhs ಒಳಗಿದ್ರು ಪರವಾಗಿಲ್ಲ. 50 lakhs per annum. They earn ಅಲ್ವಾ? They earn. Yeah. ಅವ್ರಿಗೆ ಎಷ್ಟಿರ್ಬೇಕು ಪರ್ ಆನಮ್ ಪ್ಯಾಕೇಜ್ ನೀವು ಮಾಡ್ಕೊಳೋ ಹುಡುಗ? ದುಡ್ಡುದೇನಿಲ್ಲ, ಈ ಕ್ವಾಲಿಟೀಸ್ ಇದ್ರೆ ಸಾಕು. ಅಂದ್ರೆ ಅವ್ರು ನೋಡ್ಕೊಂತೀವಿ. ಅಂದ್ರೆ ಅವರು ದುಡಿತಿಲ್ಲ ಅಂದ್ರೂ ಮಾಡ್ಕೊಂತೀರಾ? ನಿಜ ಮಾಡ್ಕೊಂತೀರಾ? ಅಭಿಮಾನಕ್ಕೂ ಇವಳೇ, ಅನುಬಂಧಕ್ಕೂ ಇವಳೇ. ಮತ್ತೆ ಜೀವನ ನಡ್ಸೋದ್ ಹೆಂಗೆ ದುಡಿತಿಲ್ಲ ಅವ್ರಂದ್ರೆ? ದೇವ್ರ ಇದಾನ, ನಾವಿಬ್ರು ರಾಯಲ್ ಆಗಿದ್ರೆ ಮುಗೀತು ಅಷ್ಟೇ ಅಂತೀರಾ? ನೀವು ದುಡ್ದು ಹಾಕ್ತೀರಾ ಅಂತೀರಾ? ಇವಾಗ ಹುಡುಗಿಯರ್ ಏನಂತಾರ, ನನಗೆ ಇಯರ್ಲಿ 20 lakhs 30 lakhs ಪರ್ ಆನಮ್ ಇರೋರು ಬೇಕಂತಾರ. ಏನಂತೀಯ ಅದಕ್ಕೆ? 20 lakhs ಅಂತವ್ರು ಯಾರದಾರ ಇಲ್ಲಿ? 20 lakhs 30 lakhs ದುಡಿಯೋರು ಯಾರದಾರ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರ. ಹಂಗ್ ಬೇಕಂತ ಏನ್ ಮಾಡ್ತೀನಿ ನೀನು? ಹೋಗಿ ಅಂಬಾನಿ ಮಕ್ಕಳ ಮದುವೆ ಆಗಂತೇಳಿ ನಮ್ನೆ ಅದಕ್ಕೆ. ಓಕೆ. ಫಾರ್ ಮಂತ್ಲಿ ಇನ್ಕಮ್ ನಮಗೆ ಮಂತ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ರೆ ಸಾಕು. ಅದೇ ಎಷ್ಟಿರ್ಬೇಕು ಮಿನಿಮಮ್ ಪ್ಯಾಕೇಜ್? ಇಷ್ಟ ಇರ್ಬೇಕು. 6 to 8 LPA ಬಿಗಿನರ್ಗೆ, ಆಮೇಲೆ ಇಂಪ್ರೂವ್ ಮಾಡ್ಕೋಬಹುದು. ಎನಿಥಿಂಗ್ ಇಸ್ ಫೈನ್. 2 LPA is fine for this generation, right? A bit more than 5 LPA is fine. Yeah. ನಿಮ್ದು ಎಷ್ಟಿರ್ಬೇಕು? ನಂದು, ನಾನ್ ವರ್ಕ್ ಮಾಡ್ತಿದ್ದೀನಿ, ಇನ್ನ ಗೊತ್ತಾಗಿಲ್ಲ. ಅದೇ ನಿಮ್ದು ಇರುತ್ತಲ್ಲ ಇಷ್ಟು LPA ಇರ್ಬೇಕು ನನ್ ಜಾಬ್ ಅಂತ. My job, I want myself to earn more than 5 LPA. Let's see what happens in the future. Like basic, we'll see what will happen. ಅವ್ರ ಡಿಮ್ಯಾಂಡ್ ರೀಚ್ ಆಗೋ ತರ ನನಗೆ ಅವ್ರು ಇರ್ಬೇಕು. ಫಸ್ಟ್ ಆಫ್ ಆಲ್ ಅವ್ರ ಹಂಗಿದ್ರು ಅಂದ್ರೆ, ಅವ್ರು ಅದನ್ನ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಬಹುದು. ಅವ್ರು ಡಿಮ್ಯಾಂಡ್ ಮಾಡೋದು ತಪ್ಪು ಅಂತ ಹೇಳಕ್ ಆಗಲ್ಲ. ಅವ್ರು ಅದೇ ಮೈಂಡ್ ಸೆಟ್ ಆಗಿ ಬೆಳ್ದಾರಂದ್ರೆ ನಾವೇನ್ ಮಾಡಕ್ ಆಗಲ್ಲ. ಪರ್ ಆನಮ್ ಎಷ್ಟಿರ್ಬೇಕು ಅವ್ರಿಗೆ ಪ್ಯಾಕೇಜ್? ಅದೇನ್ ಯೋಚನೆ ಮಾಡಿಲ್ಲ, ಬಿಕಾಸ್ ನಾನ್ ಕೂಡ ಓದ್ತಿದ್ದೀನಲ್ಲ. ಸೊ ಫಸ್ಟ್ ನಾನ್ ಇಂಡಿಪೆಂಡೆಂಟ್ ಇದ್ರೆ ಲೈಕ್ ಆಮೇಲೆ ಅವ್ನು ನೋಡ್ಕೋಬಹುದಲ್ಲ. ಹುಡುಗಿಯರ್ ಅಂತಾರೆ 20 LPA 30 LPA ಇರೋ ಹುಡುಗ ಬೇಕಂತಿರ್ತಾರೆ. ಸೊ ಅದಕ್ಕೆ ಏನಂತೀರಾ ನೀವು? ಅಂದ್ರೆ ಎಲ್ರು ಆತರ ಅನ್ನಲ್ಲ, ಫ್ಯೂ ಮೆಂಬರ್ಸ್ ಅಂತಾರಲ್ಲ. ಸೊ ಅದಕ್ಕೆ ಏನಂತ? ಅದು ಅವ್ರ ಇಷ್ಟ. ಅವ್ರು ಬೆಳ್ದಿರೋ ಎನ್ವಿರಾನ್ಮೆಂಟ್ ಹಂಗಿರ್ಬೋದು, ಅವ್ರ ಪೇರೆಂಟ್ಸ್ ಹಂಗ್ ನೋಡ್ಕೊಂಡಿರ್ಬೋದು, ಅವ್ರ ಇಷ್ಟ. ಬಟ್ ಎಲ್ಲರೂ ಹಂಗೆ ಇರೋರಲ್ಲ. ನಮಗಂದ್ರು ನಮಗೆ ಎಷ್ಟು ಸಿಕ್ತತೋ ಅಷ್ಟೇ ಇರ್ತೀವಿ. ನಮ್ ಒಪ್ಕೊಂಡವ್ರು ನಮಗೆ ಇಷ್ಟ ಆಗಿದ್ದಾರೆ ನೋಡ್ಕೊಂತೀವಿ ಅಷ್ಟೇ. ಅವ್ರಿಗೆ 20-30 LPA ಬೇಕಂದ್ರೆ ಅವ್ರಿಗೆ ನೋಡ್ಕೊಂತೇಳಿ.
ನೋಡ್ಕೊಂತಾರೆ ಅಷ್ಟೇ. 12 lakhs per annum. ಯಾಕೆ ಪರ್ಟಿಕ್ಯುಲರ್ 12? ಅದೇ ರೌಂಡ್ ಫಿಗರ್ 1 ಲಕ್ಷ ತರ. ಓಕೆ, ನಿಮ್ದು ಎಷ್ಟಿರ್ಬೇಕು ನಿಮ್ ಪ್ಯಾಕೇಜ್ ಇದ್ರೆ? ನಂದು ಅಷ್ಟೇ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಷ್ಟೇ ಇದ್ರೆ ಓಕೆ. ನಂದು ಹೆಂಗಿರ್ತದೆ 1-2 lakhs ಮೋರ್ ಇರ್ಬೋದು ಅವ್ರದ್ದು. ನಿಮ್ದೇನ್ ಟಾರ್ಗೆಟ್ ಎಷ್ಟಿರ್ಬೇಕಂತ ನಿಮ್ದು ಫ್ಯೂಚರ್? ನಂದು ಪರ್ ಮಂತ್ 1-2 lakhs. ಪರ್ ಮಂತ್ 2 lakhs ಅಂದ್ರೆ ಪರ್ ಆನಮ್ ಎಷ್ಟಾಗುತ್ತೆ? 24. ಸೊ ಅವ್ರಿಗೆ ಎಷ್ಟಿರ್ಬೇಕು? 130-35 ಸಾಕು. 35 lakhs per annum. தலைவரே பேச்சுவார்த்தை எல்லாம் நல்லபடியா முடிஞ்சது. ಅವ್ರಿಗೆ ಒಂದು 20-30 lakhs LP ಇರೋ ಹುಡುಗ ಬೇಕಂದ್ರೆ ಏನಂತೀರಿ ಬ್ರೋ? ನಾವು ಕೂಡ ಟ್ರೈ ಮಾಡಮ್, ಅರ್ನ್ ಮಾಡಕ್ ಅಷ್ಟೇ, ಅದ್ರಾಗ ಏನಿದೆ. ರೊಕ್ಕದ ಮೇಲೆ ಏನು ಟೆನ್ಷನ್ ಇಲ್ಲ, ನಾನ್ ಕಳಿಸ್ತೀನಿ ಸಾಕಾಗಿದೆ ಅಷ್ಟೇ. ಸೊ ಅವ್ರು ಜಾಬ್ ಮಾಡ್ತಿಲ್ಲ ಅಂದ್ರೆ ಓಕೆನಾ ನಿಮ್ಗೆ? ನಿಜ ಓಕೆನಾ ಸುಮ್ನೆ ಅಂತೀರಾ? ನಿಜ ಓಕೆ. If he doesn't earn also, it's okay. I can earn, but he should be loyal. ಸೊ ಅವ್ರು ಜಾಬ್ ಮಾಡ್ತಿಲ್ಲ ಅಂದ್ರೆ ಓಕೆ ನಿಮ್ಗೆ? Oh yeah, fine, okay. He can sit and eat. I will earn. 20-30 LPA ಬೇಕಂದ್ರೆ ನಾಳೆ ಒಂದ್ 40 LPA ಹುಡುಗ ಬಂದ್ಬಿಟ್ರೆ ಹೋಗ್ಬಿಡ್ತಾರಲ್ಲ ಬ್ರೋ. ಕರೆಕ್ಟ್ ಅಲ್ಲ? ಪಾಯಿಂಟ್. ಬರಕತ್ತಾರ ಅಂದ್ರೆ ಬೇಡ, ದುಡ್ಡಿಗೆ ಬೇಡ. ఎక్స్పెన్సివ్ వరల్డ్ లో సరే ఇద్దరం ఎర్న్ చేస్తాం కాబట్టి సో అంత ఎక్కువేం అవసరం లే. ఇప్పుడు నేను ఒక 50K ఎర్న్ చేస్తే తను ఒక 40-50K ఉన్నా సరిపోతుంది మా లైఫ్ కి. సో కొంచెం ఇద్దరు ఒకరి శాలరీ ఖర్చు పెట్టుకుంటే ఇంకో శాలరీ సేవింగ్స్ అయిపోతుంది. డీసెంట్ ఫ్యామిలీ ఉండే సార్, అంత ఎక్స్ట్రీమ్ వద్దు. మనీ మీద అసలు ఎక్స్పెక్టేషన్స్ లేవు. నైస్ నైస్. మీ పేరు? కీర్తి. 12 LP. Settle ಆಗಿದೆ. 12 LP ಮಿನಿಮಮ್. ಅವ್ರು ಸೆಟಲ್ ಮಿನಿಮಮ್ ಮ್ಯಾಕ್ಸ್ 12. ಓಕೆ, ಅವ್ರು ಸೆಟಲ್ ಆಗಿದಾರ, ಒಂದು 2 LPA ಇದ್ರೆ ಸಾಕು. ಹಂಗಲ್ಲ, ಸೆಟಲ್ ಆಗ 2 LP ಸಾಕಾಗಲ್ಲ. ಅವ್ರ ಲೈಫಲ್ಲಿ ಅವ್ರು ಸೆಟಲ್ ಅಷ್ಟೇ ಸಾಕು ಅನ್ನೋರು ಇರ್ತಾರಲ್ವಾ. ಸೊ ಅದಕ್ಕೆ ನಿಮ್ನ ಕೇಳ್ತಿರೋದು ಎಷ್ಟು LPA ಇರ್ಬೇಕು ಅವ್ರಿಗೆ? 13-15. ಇವಾಗಿನ ಜನರೇಷನ್ 4 lakhs ಸಿಗದೆ ಕಷ್ಟ. ಓಕೆ, 4 lakhs ಇಯರ್ಲಿ ಸಾಕು. సుకూన్ గా నామ్ సునా హాయ్ హాయ్. అట్లేం లేదు, శాలరీ ప్యాకేజ్ అనేది ఏం లేదు నాకు. ఎంత ఉన్నా పర్లేదు. ఇష్ట ఇద్దరే మినిమం ఒక 35,000 మంత్లీ. మళ్ళీ లాక్స్ టుగెదర్ అట్లేం లేదు. 35,000 అంటే కొంచెం ఏమంటారు, వెళ్తుంటే చాలు అంతే. ಸ್ಯಾಲ್ರಿ ಅಂದ್ರೆ ನಾರ್ಮಲ್ 50-60K. ಎಷ್ಟು ದುಡಿತಿರ್ಬೇಕು? ದುಡಿದ್ರೆ ಪರ್ ಆನಮ್ ಎಷ್ಟಿರ್ಬೇಕು? ನೋಡ್ಕಂತೀನಲ್ವಾ, ಇಲ್ಲ ಅಂದ್ರುನು. ಕ್ಯಾಮ್ರಾ ಇದೆ ಅಂತ ಮಾತಾಡ್ತಿದ್ದೀರಾ? ಇಲ್ಲ, ನಾನ್ ನಿಜ ನೋಡ್ಕಂತೀನ್ವಲ್ಲ. ಇವಾಗ ಅವನಿಗೆ ಜಾಬ್ ಇಲ್ಲ ಅಂದ್ರೂ ಮಾಡ್ಕೊಂತೀರಾ? ಒಳ್ಳೆ ನಿಧಾನ ಅಂದ್ರೆ ಮಾಡ್ಕೊಂತೀವಿ. ಒಳ್ಳೆ ಹುಡುಗ ಇದ್ರೆ ಮಾಡ್ಕೊಂತೀರಿ, ಜಾಬ್ ಇಲ್ಲ ಅಂದ್ರೂ. ಓಕೆ, ಇನ್ನ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಹುಡುಗಿಂದ? ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ ಅಪ್ಪ ಎಲ್ಲ ನೋಡಿರ್ತಾರ ಜಾಬ್ ಮಾಡ್ತಿದಾರ, ಇಲ್ಲ ಒಳ್ಳೆ ಸ್ಯಾಲ್ರಿ ಐತಾ, ಕೇರಿಂಗ್ ಇದಾರ ಅಂತ. ಅವ್ರ ಏನಾದ್ರು ಜಾಬ್ ಮಾಡಕ್ ಹೋಗ್ತೀನಿ ಅಂದ್ರೆ ನೀವು ಓಕೆ ಅಂತೀರಾ? ಅವ್ರ ಕಂಫರ್ಟ್, ಮತ್ತೆ ನಾವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಕ್ ಆಗಲ್ಲ, ಅವ್ರ ಕಂಫರ್ಟ್ಸ್ ಇರುತ್ತಲ್ಲ. ಸೊ ಯಾವ ತರ ಇರ್ತೀರಿ ನೀವು ಹಸ್ಬೆಂಡ್ ಆಗಿ ನಿಮ್ ವೈಫ್ ಹತ್ರ? ಇಬ್ರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ, ಹೋಗಿ ಬರೋದಕ್ಕೆಲ್ಲ ಕಂಫರ್ಟ್ ಇರುತ್ತೆ. ಯಾರು ಕೊಡ್ತಾರೆ ನಿಮ್ಗೆ ಒಂದೇ ಕಂಪ್ನಿಯಲ್ಲಿ ವರ್ಕ್? ಇಲ್ಲ, ಅದಕ್ಕೆ ಅಂತಾರ ಹುಡುಕ್ಬೇಕಲ್ಲ, ಫ್ಯೂಚರ್ ಅಂದ್ರಲ್ಲ ಅಷ್ಟೇ. ಕಳಿಸ್ತೀರಾ ಕಳ್ಸಲ್ವಾ ಜಾಬ್ ಅಂದ್ರೆ ನಿನ್ ಪ್ರಕಾರ? ಅವ್ರಿಗೆ ಕಳಿಸ್ತೀನಿ. ಕಳಿಸ್ತೀರಾ? ನಾನೇ ಮಾಡ್ತೇನೆ, ಇನ್ನು ಅವ್ರ ಯಾಕೆ ಕಳಿಸ್ಬೇಕಣ್ಣ? ಅಂದ್ರೆ ಕಳ್ಸಲ್ಲ ಜಾಬ್ಗೆ? ಕಳಿಸ್ತೀನಿ, ಅವ್ರು ಬೇಕಾದ್ರೆ ಹೋಗ್ಬೋದು, ಹಂಗೇನಿಲ್ಲ. ಮನೆಯಲ್ಲಿ ಇರಕ್ಕೆ ಹೇಳ್ತೀವಿ. ಯಾಕೆ ಜಾಬ್ ಕಳ್ಸಲ್ಲ? ನಾವ್ ಹೋಗ್ತಿರ್ತೀವಲ್ಲ. ಅಂದ್ರೆ ಅವರು ಎಜುಕೇಟೆಡ್ ಬೇಕಾ ಅನ್ಎಜುಕೇಟೆಡ್ ಬೇಕಾ ನಿಮ್ ಹುಡುಗಿ? ಅನ್ಎಜುಕೇಟೆಡ್ ಇರಬೇಕು. ಅನ್ಎಜುಕೇಟೆಡ್ ಯಾಕೆ ಅದು? ಎಜುಕೇಟೆಡ್ ಹುಡುಗಿರಾದ್ರೆ ಎಲ್ಲ ಇದು ಗೊತ್ತಿರುತ್ತ ಅವ್ರಿಗೆ. ಎಜುಕೇಟೆಡ್ ಹುಡುಗಿಯರು ಎಲ್ಲ ಇದು ಅವ್ರು ಬೇರೆ ಇರ್ತಾರ ಅಷ್ಟೇ. ಬೇರೆ ಅಂದ್ರೆ ಯಾವ ತರ ಹೇಳಿ ನಿಮ್ದು ಏನ್ ಒಪಿನಿಯನ್ ಹೇಳಿ. ಅಂದ್ರೆ ಅವ್ರು ಎಲ್ಲ ಅನುಮಾನ ಪಡೋದು ಅವು ಇವು. ಆದ್ರೆ ಅನ್ಎಜುಕೇಟೆಡ್ ವಿಲೇಜ್ ಪೀಪಲ್ ಆದ್ರೆ ನಮ್ಮ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವಂತ. ಸೊ ವಿಲೇಜ್ ಅವ್ರನ್ನ ಮಾಡ್ಕೋಬೇಕಂತ ನೀನ್, ಸಿಟಿ ಅವ್ರು ಬೇಡ. ಓಕೆ ಬ್ರೋ, ಥ್ಯಾಂಕ್ಸ್. ಕಳ್ಸಿಕೊಡ್ತೀನಿ ಬ್ರೋ, ಯಾಕಂದ್ರೆ ಫ್ರೀಡಮ್ ಆಗಿರ್ಬೇಕು, ಅವರು ಫ್ರೀಡಮ್ ಆಗಿರ್ಬೇಕು, ನಾವೂ ಇರ್ಬೇಕು. ಓಕೆ, ಮಾಡ್ಲಿ ಬಿಡಿ, ಅವ್ರು ಓದ್ಕೊಂಡು ಅದಕ್ಕೆ ಅಣ್ಣ ಇಷ್ಟೊಂದು ಓದ್ಕೊಂಡು ಜಾಬ್ ಮಾಡಕ್ ಅವ್ರು ಕೂಡ. ಯಾಕಂದ್ರೆ ಸ್ವಲ್ಪ ಜನ ಹುಡುಗರು ಏನಂದ್ರೆ ಇವಾಗ ಇಲ್ಲೇ ಆನ್ಸರ್ ಕೊಟ್ರು, ನಾನ್ ಕಳ್ಸಲ್ಲ ಬ್ರೋ, ಇಷ್ಟ ಆಗಲ್ಲ ಅಂತ. ಆ ತರಾನು ಇರ್ತಾರಲ್ಲ ಅಂತ. ಕರೆಕ್ಟ್ ಅಣ್ಣ, ಅವ್ರಿಗೆ ನಮ್ಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವ್ರ ಜಾಬ್ ಅನ್ನ ಮಾಡಿ ಏನೋ ಮಾಡಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಅದು ಬೇರೆ. ಸೊ ಅವ್ರ ಜಾಬಿಗೆ ಹೋಗ್ತೀನಿ ಅಂದ್ರೆ ಕಳಿಸ್ತೀರಾ? ಆಕೆಗೆ ಕಷ್ಟ ಬಿದ್ದು ಓದಿ ಇದು ಮಾಡಿರ್ತಾಳೆ, ಆಕೆಗೂ ಇರುತ್ತೆ ಒಳಗಡೆ ನಾನು ಸಂಪಾದನೆ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತೇಳಿ. ಆಯ್ತು, ಒಪ್ಕೊಂತೀನಿ, ಅದಕ್ಕೂ ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ ಅಣ್ಣ ಶಿವು ಇದಾನಲ್ಲ, ಶಿವು ಗೊತ್ತಲ್ಲ, ಶಿವು ಎಂತ ಹುಡುಗ ನಿನ್ ಪ್ರಕಾರ? ಗುಡ್, ಒಳ್ಳೆ ಹುಡುಗ. ಇವಾಗ ಲವ್ ಮ್ಯಾರೇಜ್ ಆಗಿ ಸ್ವಲ್ಪ ಸಕ್ಸಸ್ ಆಗಿದೆ ಆತನ ಲವ್, ಅದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಐ ಆಮ್ ಹ್ಯಾಪಿ ಫಾರ್ ದೆಮ್, ಸೋ ಹ್ಯಾಪಿ ಫಾರ್ ದೆಮ್.
ಯಾಕೆ ಅಷ್ಟೇ ಹ್ಯಾಪಿ ಯಾಕೆ? ಯಾಕಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಒಪ್ಕೋಬೇಕು. ಅವ್ರು ಫುಲ್ ಎಲ್ಲ ಸ್ಟ್ರಗಲ್ಸ್ ನ ಕ್ರಾಸ್ ಮಾಡಿ ಬಂದಾರಲ್ವಾ. ಸೊ ನೀವ್ ಅಣ್ಣ ನೀನ್ ಹೇಳ್ದಷ್ಟು ಒಳ್ಳೇನಂತಲ್ಲ ನನ್ ಪ್ರಕಾರ. ನಮ್ಮ ಅಣ್ಣನ ಬಗ್ಗೆ ನಮಗೆ ಗೊತ್ತಲ್ಲ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಹೊಸ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್ ಅಂಡ್